ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ರೋಸು ರಿಯಲ್ ಅಲ್ಲ, ಬಟ್ ಸುತ್ತ ಇರೋ ಹೂ ರಿಯಲ್ ಹೂ. ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಇವತ್ತು ನಾನು ನನ್ನ ಫ್ರೆಂಡ್ ಸುಮಿತ್ರಾ ಮನೆಗೆ ಬಂದಿದ್ದೀನಿ. ಓ, ಪೇಂಟ್ ಹಿಡ್ದೋತೈತಾ ಅಥವಾ ಫುಲ್ ಇದೆ ಹಿಡ್ದೋತೈತೆ? ರಂಗೋಲಿ ಹೊಸ್ಲಿಗೆ ಬಿಡ್ತಾ ಇಲ್ವಾ ನೀವು? ನಿಮ್ಮ ಮನೆಗೆ ಹೋಗಿದ್ದೆ ಅಂತ ಗೊತ್ತಾಗೋದು ಬೇಡ. ಈ ಪಾಟ್ಗಳು ತೋರಿಸೋಣ. ಇದೇನು ಗಿಡ ಸ್ವಾಮಿ? ದೇವ್ರ ಕಳ್ಳಿ. ಇದೇ ನಮ್ಮ ಮಲ್ಲಿಗೆ ಹೂವು. ಇದು ಎಲ್ಲ ಶೋ ಗಿಡಗಳು. ಹೆಸರು ಗೊತ್ತಿಲ್ಲ, ಶೋ ಗಿಡಗಳು. ಪಾಟ್ ಎಷ್ಟು ಸುಮ್ಮಿ? 80. ಇದೇನು ಜಡೆ ಕಳ್ಳಿನಾ? ಶಿವ ಪಾರ್ವತಿ ಗಿಡ. ಮನೆ ಒಳಗಡೆ ತೋರಿಸಿದೆ, ಹೊರಗಡೆ ತೋರಿಸಿಲ್ಲ ನೋಡಿ. ಬೆಕ್ಸ್ ಹಾಕಿದ್ದೀರಾ? ನಿಮ್ದೇನೆ ಬೆಕ್ಕು? ಹೌದಾ? ಮತ್ತೆ ಹಾಲು ಇದನ್ನ ಎಲ್ಲೂ ನೆಟ್ಟಿಲ್ಲ. ಇದಕ್ಕೆ ನೆಲಕ್ಕೆ ಹಾಕ್ಬಿಡಿ ಸುಮ್ಮಿ. ಗಿಡದ ಪ್ರೇಮಿ, ಹಸುವಿನ ಪ್ರೇಮಿ ಎಲ್ಲ ಸರಿ. ಬಾಯ್. ಇದೇನು ಗಣಕೆ ಸೊಪ್ಪು ಮತ್ತು ನಲ್ಲಿಕಾಯಿ ಮನೇಲಿ ತೋರಿಸ್ತೀನಿ. ಯಾವಡೆ ಬಾಯ್ಲಿ ಬಾಯ್ ಕಡೆ ಬಾ. ಥ್ಯಾಂಕ್ ಯು. ನೆನೆನಿಗೆ ಬರಲಿಲ್ಲ? ಊರಿಗೋಗಿದ್ದಾ? ಓಕೆ, ಥ್ಯಾಂಕ್ ಯು. ಏನು ನೀನೇ ಫ್ಲವರ್ ಮಾಡಿದ್ದಾ? ಎಲ್ಲಿ? ಏನಿದು? ಕೈಗೆ ಬ್ರಾಸ್ಲೆಟಾ? ನೀನೇ ಮಾಡಿದ್ದಾ? ಏನಪ್ಪ? ಹೌದಾ? ದೊಡ್ಡದು ಚಿಕ್ಕದು ಮಾಡ್ಕೋಬೋದಾ? ಥ್ಯಾಂಕ್ ಯು. ಹಾಕೊಳಗಡೆನೆ ಹಾಕೋತಿರ್ತೇನೆ. ಇನ್ನದೇನು ಸ್ಟಿಕ್ಕು? ಬಲ್ಲ ಆಯಿತು, ಕೊಡ್ಬಾ ಕೊಡ್ಬಾರೋ, ಕೊಡ್ಬಾ ಆಯಿತು. ಏಯ್, ಯಾರಿಗಾದ್ರೂ ಬಿದ್ದರೆ ಕೊಡ್ಬಾರೋ ಆಯಿತು, ಕೊಡ್ಬಾ ಬಾರೋ. ಏಯ್ದು ಬಾ. ಥ್ಯಾಂಕ್ಸ್ ಕಣೋ, ನಿನಗೆ ಹೊಡಿಯೋಕೆ ಸರಿಯಾಗೈತೆ. ಸರಿ, ಇವಾಗ ಓದಿ. ಸರಿ ಕೂತ್ಕೊಳ್ಳೋ ಅಕ್ಷಯ್. ಹೆಂಗೆ ಕೂತ್ಕೊಳ್ಳೋದು? ಥ್ಯಾಂಕ್ಸ್ ಕಣಪ್ಪ. ನನಗೆ ಕೆಮ್ಮಿತ್ತು ಅಂತ ಹೇಳಿ ನಮ್ಮಣ್ಣ ಗಂಟೆ ಸೊಪ್ಪು ತಂದು ಹರಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ನಾಟಿ ಮೊಟ್ಟೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನು, ಕೆಮ್ಮು ಹೋಗುತ್ತೆ ಅಂತ ಹೇಳ್ದೆ. ಸುಮಿಗೆ ಹೇಳಿದೆ, ನಮ್ಮನೆ ಹತ್ರನೇ ಇದೆ, ಬಾ ಕಿತ್ಕೊಡ್ತೀನಿ ಅಂತ ಗಂಟೆ ಸೊಪ್ಪು ಕಿತ್ಕೊಟ್ರು. ಅವ್ರ ಮನೆ ಹತ್ರ ಒಂದು ಚಿಕ್ಕದ ನಲ್ಲಿಕಾಯಿ ಮರ ಇತ್ತು. ಚಿಕ್ಕ ನಲ್ಲಿಕಾಯಿ ಮರದಲ್ಲೇ ಗಿಡದಲ್ಲಿ, ಮರ ಅಲ್ಲ, ಇನ್ನೂ ಮರ ಆಗಿಲ್ಲ ಅದು, ಗಿಡದಲ್ಲಿ ತುಂಬ ಚೆನ್ನಾಗಿ ನಲ್ಲಿಕಾಯಿ ಬಿಟ್ಟಿತ್ತು, ಕಿತ್ಕೊಂಡು ಬಂದೆ. ಇದು ಭಾನುವಾರ. ನಾನು ಒಂದು ವಾರದ ಪೂರ್ತಿ ವ್ಲಾಗನ್ನು ಒಂದೇ ದಿನ ಹಾಕ್ತಾಯಿದ್ದೀನಿ. ಅಂದರೆ ಡೈಲಿ ವ್ಲಾಗ್ಸ್ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಒಂದೊಂದು ದಿನ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನೇ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಎಡಿಟ್ ಮಾಡುವಷ್ಟರಲ್ಲಿ ಕೆಮ್ಮು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನಾನು ಮೆಂತ್ಯದ ಮುದ್ದೆ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ, ಬಿಸಿ ಬಿಸಿ ತಿನ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಶಾರೂನು ಮನೇಲೇ ಇರ್ತಾಳೆ ಅಂತ ಹೇಳಿ ಮೆಂತ್ಯದ ಮುದ್ದೆ ಮಾಡಿದೆ. ಆದರೆ ನನ್ನ ಹಸ್ಬೆಂಡ್ಗೆ ಶುಗರ್ ಇರೋದ್ರಿಂದ ಅವರು ಮೆಂತ್ಯದ ಮುದ್ದೆ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಅದೇ ಹಿಟ್ಟಲ್ಲಿ ಬೆರಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಕಲಸಿಟ್ಟಿದ್ದೀನಿ. ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ನಾವು ಮೂವರು ಕೂಡ ಮೆಂತ್ಯದ ಮುದ್ದೆ ತಿಂತೀವಿ ಬೆಳಗ್ಗೆ. ಮಧ್ಯಾಹ್ನಕ್ಕೆ ಬೇಕಾದ್ರೆ ನಾವು ರೊಟ್ಟಿ ಹಾಕ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಶಾರುಗಂತೂ ಹಾಗಲಕಾಯಿ ಪಲ್ಯ ಇಷ್ಟ ಇಲ್ಲ, ಹಾಗಾಗಿ ಅವಳಿಗೋಸ್ಕರ ಅಂತಲೇ ಮೆಂತ್ಯದ ಮುದ್ದೆ ಮಾಡಿದ್ದು. ಬೇರೆ ದಿನ ಮಾಡೋಣ ಅಂತ ಹೇಳಿದ್ರೆ ಅವಳಿಗೆ ಸ್ಕೂಲಿಗೆ ಬೇರೆ ಮಾಡಬೇಕಾಗುತ್ತೆ, ಇಲ್ಲಿ ಬೇರೆ ಮಾಡಬೇಕಾಗುತ್ತೆ.
ಆಮೇಲೆ ಅಷ್ಟು ಬೇಗ ತಿನ್ಕೊಂಡು ಹೋಗೋಕ್ಕೂ ಟೈಮ್ ಇರಲ್ಲ. ಇವಾಗ ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ ಅವಳಿಗೆ SLC ಆಗಿರೋದ್ರಿಂದ, ಹಾಗಾಗಿ ಬೇಗ ಹೋಗ್ತಾಳೆ. ಇಲ್ಲಿ ನೋಡಿ ತುಪ್ಪ ಮನೇಲಿ ಮಾಡಿರೋದೆ, ಮನೇಲಿ ಯಾವಾಗಲೂ ಇದೇ ಥರ ಇರುತ್ತೆ. ತುಪ್ಪ ಮಾಡಿದಾಗೆಲ್ಲ ಈ ಥರ ಮುದ್ದೆ ಮಾಡಿಕೊಂಡು ಮಧ್ಯ ಈ ಥರ ಗುಳಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸೊಂಟ ಅಂದರೆ ನಡು ಶಕ್ತಿ ಬರೋದಕ್ಕೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ. ನೋಡಿ ಅದೇ ಹಿಟ್ಟಿಂದ ನಾನು ಬೆರಕೆ ದೋಸೆ ಮಾಡಿರೋದು. ಇವಾಗ ನನ್ನ ಹಸ್ಬೆಂಡ್ಗೆ ಪಲ್ಯ ಹಾಕಿ ರೊಟ್ಟಿ ಮಾಡಿ ಕೊಡ್ತಾಯಿದ್ದೀನಿ. ಖಾರದ ಪುಡಿ ತೀರೋಗಿ ಸುಮಾರು ದಿನ ಆಯಿತು. ಬೇಳೆ ಸಾಂಬಾರು ತೀರೋಗಂತೂ ತುಂಬ ದಿನವೇ ಆಯಿತು. ಮಾಡ್ಬೇಕು ಅಂದ್ಕೊಂಡು ಮಾಡೇ ಇರಲಿಲ್ಲ. ಬೇಳೆ ಸಾಂಬಾರಿಗೆ ಮಾತ್ರ ಸಾಮಾನು ತರಿಸಿದ್ದೆ, ಅಂದರೆ ಬೇಳೆ ಸಾಂಬಾರು ಪುಡಿಗೆ ಮಾತ್ರ ಸಾಮಾನು ತರಿಸಿದ್ದೆ. ಬಟ್ ಇವಾಗ ಮಟನ್ ಸಾಂಬಾರು ಪುಡಿ ಕೂಡ ಖಾಲಿ ಆಯಿತು. ಅದಕ್ಕೆ ಒಟ್ಟಿಗೆ ಎರಡೂ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡು ಒಣಗಿ ಹಾಕಿದ್ದೀನಿ. ಒಣಗಿ ಹಾಕಿ ಎತ್ತಿಟ್ಟು ತುಂಬ ದಿನ ಆಯಿತು, ಮಾಡಿಸೇ ಇಲ್ಲ. ಮಾಡಿಸಿದ್ರೆ ಹೇಗೆ ಮಾಡಿಸ್ದೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಬೇಳೆ ಸಾಂಬಾರು ಪುಡಿ ಹೇಗೆ ಮಾಡಿಸ್ದೆ ಮತ್ತು ಮಟನ್ ಸಾಂಬಾರು ಪುಡಿ ಹೇಗೆ ಮಾಡಿಸ್ದೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ನಮ್ಮಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ. ಕಾಳು ಕಡ್ಡಿ ಧನ್ಯ ಮೆಣಸಿನ್ಕಾಯಿ ಏನಾದರೂ ಕಸಗಳಿದ್ದರೆ ಎಲ್ಲವನ್ನು ಎತ್ತು ಹಾಕ್ಕೊಟ್ರು ಅಮ್ಮನೇ. ನಾನೇನು ಕ್ಲೀನ್ ಮಾಡಲಿಲ್ಲ. ಆಮೇಲೆ ಯಾರಿಗೂ ಹುಷಾರಿಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋದಕ್ಕೆ ಹೋದ್ರು ಇಲ್ಲೇ ಊರಲ್ಲಿ. ನಾನು ಹೊರಗಡೆ ನೆನ್ನೆ ಗಂಟೆ ಸೊಪ್ಪು ತಂದಿದ್ದೆ ಅಲ್ವಾ, ಅದನ್ನು ಬಿಡಿಸ್ಕೊಂಡು ಒಣಗಿ ಹಾಕ್ಕೊಂಡು ಕೂತಿದ್ದೀನಿ. ಹೊರಗಡೆ ಕುತ್ಕೊಂಡಿಲ್ಲ ನೋಡಿಕೊಂಡು ಅಂತ ಹೇಳಿದ್ರೆ ಕೋತಿಗಳ ಕಾಟ ಅಲ್ವ ನಮ್ಮ ಊರಿನಲ್ಲಿ. ಸೊ ಎಲ್ಲ ಬಂದು ಲೂಟಿ ಮಾಡಿಬಿಡುತ್ತೆ. ಮೆಣಸಿನ್ಕಾಯಿ ಏನು ತಿನ್ನಲ್ಲ, ಬಟ್ ಎಲ್ಲ ಚೆಲ್ಲಿಬಿಡುತ್ತೆ ಅಂತ ಅಷ್ಟೇ. ನೋಡಿ ಐಶು ಹಾಸ್ಟೆಲ್ಗೆ ಹೋಗ್ತಿದ್ದಾಳೆ ರಜಾ ಮುಗಿಸ್ಕೊಂಡು. ಹಾಗಾಗಿ ಅವಳು ಕಡಲೆಪುರಿ ಒಗ್ಗರಣೆ ಮಾಡಿ ಒಂದು ಬಾಕ್ಸಿಗೆ ಹಾಕ್ಕೊಡಮ್ಮ ಅಂತ ಕೇಳಿದ್ಲು. ಅವಳಿಗೋಸ್ಕರ ಕಡಲೆಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಪಾಪ ಅವಳು ಶನಿವಾರನೇ ಹೋದ್ಲು. ಭಾನುವಾರ ಅವಳಿಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತಂತ ಹೇಳಿ. ಆದರೆ ಅಮ್ಮನ ಮನೇಲಿ ಭಾನುವಾರ ಸಾಂಬಾರು ಮಾಡಿ ಕೋಳಿ ಸಾಂಬಾರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಜ್ಜಿ ಮತ್ತು ದೊಡ್ಡಮ್ಮ ಬಂದಿದ್ದಾರೆ. ರೀತು ಮತ್ತು ಐಶು ಇಬ್ಬರು ಹೋಗ್ತಿದ್ರು ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಇಬ್ಬರು ಬಂದಿದ್ದರು. ಅಪರೂಪಕ್ಕೆ ಇಬ್ಬರು ಬಂದಿದ್ದಾರೆ ಅಂತ ಅವ್ರ ಅಕ್ಕಂಗೂ ಅವ್ರ ಅಮ್ಮಂಗೂ ಸಾಂಬಾರು ಮಾಡಿ ಕೋಳಿ ಸಾಂಬಾರು ಮಾಡ್ತಾಯಿದ್ದಾರೆ. ಅಂದರೆ ಸ್ವಲ್ಪನೇ ಮಾಡ್ತಾಯಿದ್ದಾರೆ, ಜಾಸ್ತಿ ಏನು ಮಾಡಿಲ್ಲ. ನನಗೆ ಸಾಂಬಾರನ್ನು ಕಾಯಲಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ. ಕಾಯಲ್ಲಂತ ಮಾಡ್ತಾರೆ, ಬೆಲ್ಲ ಹಾಕಿ ಪಾಯಸದ ಥರ. ಕಾಯಿ ಮತ್ತು ಬೆಲ್ಲ ಏಲಕ್ಕಿ ಅಷ್ಟೇ ಹಾಕಿ ರುಬ್ಬಿ ಅದನ್ನು ಕಾಯಿಸಿ ಕಾಯಲ್ಲಿ ಮಾಡಿ ಸಾಂಬಾರು ಮಾಡಿ ತಿಂತೀವಿ. ಅದು ತುಂಬ ಚೆನ್ನಾಗಿರುತ್ತೆ, ಅದು ನನಗೆ ಇಷ್ಟ ಆಗುತ್ತೆ. ಇವತ್ತೇನೋ ಅಪರೂಪ ಕೋಳಿ ಸಾಂಬಾರಲ್ಲಿ ತುಂಬ ಇಷ್ಟ ಆಯಿತು ನನಗೂ ಕೂಡ. ನಮ್ಮಮ್ಮ ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ. ರಾಗಿ ಮುದ್ದೆ ಆಗಿರಬಹುದು ಅಥವಾ ಬೆರಕೆ ಮುದ್ದೆ ಆಗಿರಬಹುದು ಅಥವಾ ಈ ಥರ ಅಕ್ಕಿದು ಅಂದರೆ ಸಾಮ್ಗೆಗೆ ಮುದ್ದೆ ಆಗಿರಬಹುದು, ತುಂಬ ಚೆನ್ನಾಗಿ ಮಾಡ್ತಾರೆ. ಅವಾಗೆಲ್ಲ ಸಾಮ್ಗೆ ಒಳ್ಳಲ್ಲಿ ಒತ್ಕೊತಿದ್ವಿ. ಇವಾಗ ಸ್ವಲ್ಪ ಮಾಡ್ತಿರೋದಂತ ಚಕ್ಲಿ ಒಳ್ಳಲ್ಲೇ ಒತ್ತುತ್ತಾ ಇದ್ದೀವಿ. ನೀವು ಕೂಡ ಸಾಮ್ಗೆ ಒಳ್ಳಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮನೇಲಿ ಹೇಗಿದ್ದರೂ ಚಕ್ಲಿ ಒಳ್ಳಿದ್ದೇ ಇರುತ್ತಲ್ವ, ಚಕ್ಲಿ ಮಾಡೋದಕ್ಕೆ ಅಂತ ತೊಗೊಂಡಿರ್ತೀವಿ. ಚಿಕ್ಕದು ಇದೆಲ್ಲ 2 ಆಗುತ್ತೆ, 2 ಸಾಮ್ಗೆ ಆಗುತ್ತೆ ಒಂದು ಒಳ್ಳಿನಲ್ಲಿ. ಸೊ ಈ ಥರದಲ್ಲೇ ಮಾಡ್ಕೋಬಹುದು. ಯಾರಿಗೆಲ್ಲ ಸಾಮ್ಗೆ ಇಷ್ಟ ಆಗುತ್ತೆ ಮತ್ತು ನಿಮಗೆ ಸಾಮ್ಗೆಯನ್ನು ಯಾವುದ್ರಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಈಗಲೂ ಕೂಡ ಮಾಡ್ಕೊಂಡು ತಿಂತೀರಾ ಮನೆಯಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮೊಳಕೆ ಕಾಳು ಸಾಂಬಾರಲ್ಲಿ ಕೂಡ ತಿಂತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತೆಳುವಾಗಿ ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡು ಸಾಮ್ಗೆ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬರ್ತಾ ಇದೆಲ್ಲ ಮಾಡೋದು ಕಷ್ಟ ಅಂತ ಹೇಳಿ ಮಾಡೋದನ್ನೇ ಬಿಟ್ಬಿಡ್ತೀವಿ. ಆದರೆ ಯಾವುದೂ ಕಷ್ಟ ಇರೋದಿಲ್ಲ. 1 ಸಲ 2 ಸಲ ಮಾಡಿ ಅಭ್ಯಾಸ ಆಗಿಬಿಟ್ರೆ ಮಾಡ್ಕೊಳ್ಳೋಣ ಅವಾಗವಾಗ ಅಂತ ಅನ್ನಿಸ್ತಿರುತ್ತೆ. ನಾವು ಕಷ್ಟ ಅಂತ ಮನಸ್ಸಿಗೆ ಅಂದ್ಕೊಂಡು ಮಾಡೋ ಪ್ರಯತ್ನನೇ ಮಾಡೋದಿಲ್ಲ. ಸೊ ಇದೆಲ್ಲ ಮರ್ತು ಹೋಗಿಬಿಟ್ರೆ ಮಕ್ಕಳಿಗೆ ಈ ಥರ ತಿಂಡಿಗಳೆಲ್ಲ ನೆನಪೇ ಇರೋದಿಲ್ಲ. ಈಗೆಲ್ಲ ಫಾಸ್ಟ್ ಫುಡ್ಗಳೆಲ್ಲ ಮ್ಯಾಗಿ ಅಂತೆ, ನೂಡಲ್ಸ್ ಅಂತೆ, ಮತ್ತು ಗೋಬಿ ಪಾನಿಪುರಿ ಇದೇ ಥರ ನಾವು ಅನ್ಹೆಲ್ದಿ ಫುಡ್ ಕೊಡೋದಕ್ಕಿಂತ ಈ ಥರ ಸ್ವಲ್ಪ ಹಳೆಯ ತಿಂಡಿಗಳನ್ನ ಮನೇಲಿ ಅವಾಗವಾಗ ಮಾಡ್ತಿರೋದ್ರಿಂದ ಮಕ್ಳಿಗೂ ಪರಿಚಯ ಇರುತ್ತೆ. ಅಮ್ಮನ ಮನೆಯಲ್ಲೂ ಕೂಡ ಇತ್ತೀಚೆಗೆ ಖಾರದ ಪುಡಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನ ಮನೆಯಲ್ಲೂ ಖಾರದ ಪುಡಿ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. ಸಾಂಬಾರಂತೂ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಟೇಸ್ಟು. ನಾನು ಅಷ್ಟಾಗಿ ಸಾಂಬಾರಿಗೆ ಇಷ್ಟಪಡದೇ ಇದ್ದವಳು ಇವತ್ತು ತುಂಬ ಇಷ್ಟಪಟ್ಟು ತಿಂದೆ. ನನಗೂ ಒಂದು ವಾರದಿಂದ ಫುಲ್ಲು ಫ್ರೀನೇ ಇಲ್ಲ. ಅದು ಅದು ಅಂದ್ಕೊಂಡು ಕೆಲಸ ಹಬ್ಬ ಪಕ್ಷ ಇತ್ತಲ್ವ, ಪಕ್ಷಕ್ಕೆಲ್ಲ ಕ್ಲೀನ್ ಮಾಡೋದಂತೆ. ಆಮೇಲೆ ಬೆಂಗಳೂರಿಗೆ ಹೋಗಿದ್ದೆ ನಾನು ಒಂದಿನ. ಯಾಕೆ ಹೋಗಿದ್ದೆ ಅನ್ನೋದನ್ನು ನಾನು ನೆಕ್ಸ್ಟ್ ಯಾವಾಗಲಾದರೂ ಹೇಳ್ತೀನಿ, ತೋರಿಸ್ತೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೋದಾಗ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಮತ್ತೆ ನೋಡ್ತಿದ್ರೆ ಮತ್ತೆ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಎಡಿಟ್ ಮಾಡುವಾಗ ನೋಡ್ತಾ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಮತ್ತು ಕೋಳಿ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವ್ರು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಹೇಳಿದೆ ಅಲ್ವಾ ಬೆಂಗಳೂರಿಗೆ ಹೋಗಿದ್ದೆ ಅಂತ, ಆದರೆ ಇದನ್ನು ನಾನು ಶಾರ್ಟ್ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ಇನ್ಸ್ಟಾಗೆ ಹಾಕೋಣ ಅಂತ, ಯೂಟ್ಯೂಬ್ಗೆ ಹಾಕುವಂಥ ಐಡಿಯಾ ಇರಲಿಲ್ಲ. ನಮ್ಮ ಅಣ್ಣ, ನಾನು, ನಮ್ಮ ಅತ್ತಿಗೆ, ಅಮ್ಮ ಮತ್ತು ಅಣ್ಣನ ಫ್ರೆಂಡ್ ಒಬ್ಬರು ಬಂದಿದ್ದರು. ಅಣ್ಣಂಗೆ ಜಾಸ್ತಿ ದೂರ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ನು ಕೂಡ ಕರ್ಕೊಂಡು ಬಂದಿದ್ದರು. ನಿಜ ನನಗೆ ಬೆಂಗಳೂರು ಒಂದಿನಕ್ಕೆ ಬೇಜಾರು ತರಿಸ್ಬಿಡ್ತು. ಹೆವಿ ಟ್ರಾಫಿಕ್ಕು, ಜೊತೆಗೆ ಪೆಟ್ರೋಲ್ ಸ್ಮೆಲ್ಲು ಮತ್ತು ಆ ಚರಂಡಿ ಸ್ಮೆಲ್ಲು, ಯಪ್ಪ ಬೇಡಪ್ಪ ಅಂತ ಅನಿಸ್ಬಿಡ್ತು. ನಮ್ಮೂರೇ ನನಗೆ ಚೆಂದ ಅಂತ ನನಗೆ ಪರ್ಸ್ನಲಾಗಿ ನನಗನ್ನಿಸ್ತು. ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮನೆ ಸುತ್ತಮುತ್ತ ವಾತಾವರಣನೇ ತುಂಬ ಚೆಂದ. ಸುತ್ತ ಎಲ್ಲ ಕಡೆಯಿಂದ ಗಾಳಿ ಬರುತ್ತೆ, ಬೆಳಕು ಬರುತ್ತೆ. ಹೊರಗಡೆ ಹೋದರೆ ನಮ್ಮ ಬಾಗಿಲಲ್ಲಿ ಕೂತ್ಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಕೂರೋಣ ಅನ್ನುವಷ್ಟು ಚೆನ್ನಾಗಿದೆ ವಾತಾವರಣ ನಮ್ಮ ಮನೆ ಹತ್ರ. ಯಾಕಂದರೆ ಮನೆ ಹತ್ರನೇ ಕಾಲುವೆ ಇದೆ, ಕಾವೇರಿ ನದಿ ಹರಿತಾ ಇದೆ. ಜೊತೆಗೆ ಪಕ್ಕದಲ್ಲೇ ತೋಟ ಇದೆ, ಮನೆ ಪಕ್ಕನೇ ರೋಡ್ ಇದೆ. ಸೊ ಹಾಗಾಗಿ ನಮ್ಮನೆ ಸುತ್ತಮುತ್ತಲಿನ ವಾತಾವರಣ, ನಮ್ಮೂರಿನ ವಾತಾವರಣ ಇಷ್ಟ. ಮೈಸೂರು ಇಷ್ಟ ಆಗುತ್ತೆ, ಏನೋ ಗೊತ್ತಿಲ್ಲ ನನಗೆ. ಮೈಸೂರಿಗೆ ಹೋದಾಗ ಜಾಸ್ತಿ ಟ್ರಾಫಿಕ್ ಅನಿಸಲ್ಲ, ಪೆಟ್ರೋಲ್ ಅನಿಸಲ್ಲ, ಸೌಂಡ್ ಅನಿಸಲ್ಲ. ಬಟ್ ಬೆಂಗಳೂರಿಗೆ ಹೋದಾಗಂತೂ ಹೆವಿ ಟ್ರಾಫಿಕ್ ಅನ್ನಿಸ್ತು, ಸಖತ್ತು ಸೌಂಡ್ ಅನ್ನಿಸ್ತು. ಜೊತೆಗೆ ಆ ಬ್ಯಾಡ್ ಸ್ಮೆಲ್. ನಿಜ ನನಗೆ ಬೆಂಗಳೂರು ಇಷ್ಟ ಆಗಲಿಲ್ಲ. ಕೆಲಸಕ್ಕೋಸ್ಕರ ತುಂಬ ಜನ ಪಾಪ ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಹೋಗ್ತಾರೆ. ಬಟ್ ನನಗೆ ನಮ್ಮೂರೇ ಇಷ್ಟ ಆಯಿತು, ನಮ್ಮೂರಿನ ವಾತಾವರಣನೇ ಇಷ್ಟ ಆಯಿತು. ಹೇಗಿದ್ರು ಬೆಂಗಳೂರಿಗೆ ಹೋಗಿದ್ದೆ ಅಂತ ಒಂದಷ್ಟು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಆ ಕಡೆಯಿಂದ ಬರುವಾಗ ತುಂಬ ಹಸಿವಾಗಿತ್ತು. ಎಲ್ಲ ಹೋಟೆಲೆಲ್ಲ ಬಾಗಿಲು ಹಾಕ್ಬಿಟ್ಟಿದ್ರು. ಬಟ್ ಇಲ್ಲೊಂದು ಫಾಸ್ಟ್ ಫುಡ್ಡಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡಿದರು. ಅದು ಒಂದೊಂದು ಇಡ್ಲಿ ತುಂಬ ದಪ್ಪವಾಗಿ ದೊಡ್ಡದಾಗಿತ್ತು. ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ, ನನ್ನ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ದು. ಹೇಳೋದ್ನೆಲ್ಲ ಹಬ್ಬಕ್ಕೆ ಕೆಲಸ ಮಾಡ್ತಿದ್ದೆ. ಮಧ್ಯ ಬೆಂಗಳೂರಿಗೆ ಹೋಗುವಂಥ ಏನಂತಾರೆ ಬೆಂಗಳೂರಿಗೆ ಹೋಗುವಂಥ ಅನಿವಾರ್ಯತೆ ಬಂತು. ಸೊ ಹಾಗಾಗಿ ಹೋಗಿ ಬಂದೆ. ಈಗ ಜಸ್ಟ್ ಸ್ವಲ್ಪ ಎತ್ತಿರೋದು. ಅಂದ್ಕೋತೀವಿ ಸ್ವಲ್ಪ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಡೀಪಾಗಿ ಕ್ಲೀನ್ ಮಾಡೋದು ಬೇಡ ಅಂತ. ಆದರೆ ಒಂದು ಕಡೆಯಿಂದ ತೆಗೆದ್ರೆ ನಾವು ಡೀಪಾಗಿ ಮಾಡೋದು ಬೇಡ ಅಂದರೂ ಅದು ಡೀಪಾಗಿ ಹಾಗೆ ಆಗುತ್ತೆ. ಎಲ್ಲ ಸರ್ಜದ ಮೇಲೆಲ್ಲ ಇರೋದೆಲ್ಲ ತೆಗೆದು ಕೆಳಗಡೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದು ವಾರ್ಡ್ರೋಬಲ್ಲೆಲ್ಲ ಬಟ್ಟೆ ಎಲ್ಲ ಮೆಸ್ಸಿ ಆಗಿದೆ, ಅದು ಕೂಡ ಕ್ಲೀನ್ ಮಾಡಬೇಕು. ಇವಾಗ ಇಷ್ಟಿದೆ ನೋಡಿ, ಹೋಗ್ತಾ 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 ಇನ್ನೂ ಜಾಸ್ತಿ ಆಗೋಯಿತು. ಈ ಮನೆ ಕ್ಲೀನಿಂಗ್ ಮಾಡುವಾಗೆಲ್ಲ ನಾವು ಹೆಂಗಸರು ಬುದ್ಧಿ ಹೇಗೆ ಅಂದರೆ, ಒಂದು ಕಡೆ ಇದ್ದಿದ್ದ ವಸ್ತುನ ಮತ್ತೊಂದು ಕಡೆ ಶಿಫ್ಟ್ ಮಾಡೋದು. ಈ ಸಲ ಕೂಡ ನಾನು ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಒಂದು ಕಡೆ ಇದ್ದಿದ್ದೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಹೇಳಿದೆ ಅಲ್ವಾ, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ತೆಗೆದ್ರೆ ಇಡೀ ಮನೆ ಎಲ್ಲ ಫುಲ್ ಅಂಟ್ಕೊಳ್ಳೋ ಹಾಗೆ ಕ್ಲೀನ್ ಮಾಡೋದು. ಮನೆ ಜೊತೆಗೆ ನಾವು ಎಲ್ಲ ಫುಲ್ಲು ಧೂಳಾಗೋಗಿರ್ತೀವಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಮೊದಲು ಈ ಕಡೆ ಬೀರು ಇತ್ತು. ಇವಾಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಕ್ಸ್ಟ್ರಾ ಸ್ಟೋರ್ ರೂಮ್ ಮಾಡ್ಕೊಳ್ಳಿ ಅಂತ. ಸ್ಟೋರ್ ರೂಮ್ ಇಲ್ಲದೆ ಇರೋದಕ್ಕೆ ಈ ಪ್ರಾಬ್ಲಮ್ಮು. ಬೀರುನ ಆ ಕಡೆ ಶಿಫ್ಟ್ ಮಾಡಿದ್ದೀವಿ, ಈ ಕಡೆ ಬೆಂಚ್ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮದು ಬೆಡ್ಡು 20 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಇನ್ನೇನು ಒಂದು ವಾರ ಬಂದರೆ ಫುಲ್ ಎಲ್ಲ ಹೋಗ್ಬಿಟ್ಟಿದೆ. ಮೇಲ್ಗಡೆ ಸುಮಾರಾಗಿ ಜೋಡಿಸಿದ್ದೀನಿ ನೋಡಿ. ಸ್ಟೋರ್ ರೂಮ್ ಇರಬೇಕಪ್ಪ, ನಾನು ಪದೇ ಹೇಳ್ತಿರ್ತೀನಿ. ಈ ಬಟ್ಟೆ ಅಂತೂ ಎಲ್ಲ ಕಸ ಆದಂಗೆ ಆಗಿದೆ. ಒಂದಷ್ಟು ಬಟ್ಟೆ ಬೇಡ ಅಂತ ತೆಗೆದು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ತೆಗೆದು ಹಾಕಿ, ಅಂದರೆ ಹಳೇದೆಲ್ಲ ತೆಗೆದು ಹಾಕಿ ಸ್ವಲ್ಪ ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಊರಿನಲ್ಲಿ ಕೊನೆ ಗಣಪತಿ ಬಿಡ್ತಾ ಇದ್ದಾರೆ. ಇದೇ ಕೊನೆ ಗಣಪತಿ, ಲಾಸ್ಟ್ ಗಣಪತಿ. ಹತ್ತಿರ ಬರೋವರೆಗೂ ಇದ್ದೆ. ಹತ್ತಿರ ಬಂದಮೇಲೆ ಯಾವುದೋ ಕಾರಣಕ್ಕೆ ಒಳಗಡೆ ಹೋಗಬೇಕಾಯಿತು. ಸೊ ಹತ್ತಿರದಿಂದ ಗಣಪತಿ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಪೂಜಾ ಕುಣಿತವನ್ನು ಸಹ ಇವತ್ತು ಕರೆಸಿದ್ದಾರೆ. ನಾನು ಫೋನ್ ತೊಗೊಂಡು ಸುಮಾರು 3 ತಿಂಗಳಾಯ್ತು ಅಂತ ಅನಿಸುತ್ತೆ. ಅಂದ್ಕೊಂಡೆ ಹೊಸ ಫೋನ್ ತೊಗೊಂಡ್ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಮತ್ತು ನಾನು ಜಾಸ್ತಿ ದುಡ್ಡು ಕೊಟ್ಟು ಫೋನ್ ತೊಗೊಂಡಿದ್ದೀನಿ. ಆ ವಿಡಿಯೋಸ್ ಡೈಲಿ ಮಾಡಲೇಬೇಕು ಅನ್ನುವಂತಹ ಮನಸ್ಸಾಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಯಾಕೋ ಹೊಸ ಫೋನ್ ತೊಗೊಂಡ್ಮೇಲೆ ವಿಡಿಯೋ ಜಾಸ್ತಿ ಮಾಡೋದಕ್ಕೆ ಆಗ್ತಿಲ್ಲ. ಹಳೆ ಫೋನಲ್ಲಿ 5G ಸೆಟ್ ಇರಲಿಲ್ಲ, ಹಳೆ ಫೋನು. ಸೊ ನಾನು 2 GB ಹಾಕ್ಸ್ಕೊತಿದ್ದೆ. ಬೇಗ ಮಾಡಿಬಿಡೋಣ, ಇವತ್ತಿನ ವೇಸ್ಟ್ ಆಗಿಬಿಡುತ್ತೆ
ಅದು ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಿದ್ದೆ. ಬಟ್ ಇದರಲ್ಲಿ 5G ಸೆಟ್ ಆದಮೇಲೆ ಒಂಥರ ಸೋಮಾರಿತನ ಆಗ್ಬಿಟ್ಟಿದೆ. ಒಂದಿನಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಬಿಡು ಅಂತ. ಬಟ್ ಇನ್ನು ಮುಂದೆ ಹಾಗಾಗಲ್ಲ. ಲೈಫ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳೋಣ. ಎಲ್ಲ ಕೆಲಸವನ್ನು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಸಂಡೇ ಲೈವ್ ಬಂದಾಗ ಕೂಡ ಹೇಳಿದ್ದೀನಿ. ನಾನು ಹೇಳಲ್ಲ, ವಿಡಿಯೋ ಹಾಕಿ ತೋರಿಸ್ತೀನಿ. ಯಾಕಂದರೆ ಹೇಳಿಬಿಟ್ಟು ನೀವು ಹಾಕಲ್ಲ ಸಿಸ್ಟರ್ ಅಂತ ಹೇಳ್ತಿರ್ತೀರ ನೀವು. ಲಾಸ್ಟ್ ವೀಕ್ ಅಂತೂ ಒಂದು ವೀಡಿಯೋಸ್ ಹಾಕೇ ಇಲ್ಲ ನಾನು, ಲೈವ್ ಬಂದಿರೋದಷ್ಟೇ. ಸೊ ಇನ್ನು ಮುಂದೆ ಲೈವ್ ಜೊತೆಗೆ ವೀಡಿಯೋಸ್ ಕೂಡ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ವಾರದಿಂದ ಯಾವುದ್ಯಾವ್ದು ವೀಡಿಯೋ ಇತ್ತು ಎಲ್ಲನೂ ಸೇರಿಸಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾನು ಫೋನ್ ತೊಗೊಂಡಿದ್ದು ಎಲ್ಲಿ, ಹೇಗೆ ತೊಗೊಂಡೆ, ಮತ್ತು ಫೋನ್ ರೇಂಜ್ ಏನು ಅದೆಲ್ಲ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಬ್ಬದ ದಿನ ಬೆಳಗ್ಗೆವರೆಗೂ ಮನೆ ಕ್ಲೀನಿಂಗ್ ಇದ್ದೇ ಇತ್ತು. ಹಬ್ಬ 2 ದಿನ ಅಂತ ತಿಂಡಿ ಮಾಡ್ಕೊಂಡಿದ್ದಾಯಿತು. ಸಿಹಿ ತಿಂಡಿ ಇಷ್ಟು. ಖಾರ ತಿಂಡಿ ಮಾಡೋದಕ್ಕೆ ನಾನು ಹೋಗಿರಲಿಲ್ಲ, ಯಾಕಂದರೆ ಅವತ್ತು ಪೂರ್ತಿ ನಂಗೆ ತಲೆನೋವು ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತು ಹಬ್ಬದ ದಿನ ಕೂಡ ನಾನು ಸಿಂಪಲ್ಲಾಗಿ ದೇವ್ರ ಮನೆಯನ್ನು ರೆಡಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲೇ ಸಿಕ್ಕಿರುವಂತಹ ಕಾಕಡ ಹೂವನ್ನು ಕಟ್ಟಿ ದೇವ್ರ ಪೂಜೆ ಮಾಡಿದ್ದೀನಿ. ಇವತ್ತು ನಾವು ಹೊಸ್ತಿಲಿಗೆ ರಂಗೋಲಿ ಎಲ್ಲ ಬಿಡೋದಿಲ್ಲ. ಅಂದರೆ ಎಡೆ ಇಡುವಾಗ ಯಾವಾಗಲೂ ಅಷ್ಟೇ ಯಾವ ಹೊಸ್ತಿಲುಗಳಿಗೂ ರಂಗೋಲಿ ಬಿಡೋದಿಲ್ಲ. ಯಾಕಂದರೆ ಹಿರಿಕರು ಮನೆ ಒಳಗಡೆ ಬರೋದಕ್ಕೆ ರಂಗೋಲಿ ಅಡ್ಡಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ನೋಡಿ ಇವತ್ತು ಎಡೆ ಇಟ್ಟಾಗಿದೆ. ಅಡುಗೆ ಮಾಡಿದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನ್ ವೆಜ್ ಅಡುಗೆಯನ್ನೇ ಎಡೆ ಇಡೋದು ಪಕ್ಷದಲ್ಲಿ. ಕೆಲವು ಮನೆಗಳಲ್ಲಿ ಅಂದರೆ ಕೆಲವು ಕಡೆ ವೆಜ್ಜೇ ಮಾಡ್ತಾರಂತೆ, ನಮ್ಮಲ್ಲಿ ನಾನ್ ವೆಜ್ ಮಾಡೋದು. ಇಲ್ಲಿ ನೋಡಿ ಅದು ಮತ್ತೆ ಮನೇಲಿ ಸಿಂಪಲ್ಲಾಗಿ 2 ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಅಜ್ಜಿ ತಾತಂಗೆ ಮಾತ್ರ ಎಡೆ ಇಡ್ತಿದ್ರು ಪಕ್ಷ ಹಬ್ಬದಲ್ಲಿ. ಆದರೆ ಈ ಸಲ ಹೋದ ವರ್ಷದಿಂದ ಇನ್ನೊಬ್ರಿಗೂ ಕೂಡ ಅಂದರೆ ನಮ್ಮನೆ, ನಮ್ಮದು ದೂರದ ರಿಲೇಷನು, ನಮ್ಮದು ಒಂದೇ ಊರಿಗೆ ಮದುವೆ ಆಗಿರೋದಂತ ನಿಮಗೆಲ್ಲ ಗೊತ್ತಲ್ವ. ನಮ್ಮದು ದೂರ ಸಂಬಂಧಕ್ಕೆ ಮದುವೆ ಆಗಿರೋದು. ಸೊ ಈ ಅಜ್ಜಿ ಕೂಡ ನಮ್ಮ ಮನೆಯವರೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ವ, ಅವ್ರಿಗೆ ಈ ಮನೆ ಅಂದರೆ ಇಷ್ಟ ಅಂತ ಹೇಳಿ ಅವ್ರಿಗೂ ಕೂಡ ಇಲ್ಲೇ ಪೂಜೆ ಮಾಡ್ತಾಯಿದ್ದಾರೆ, ಎಡೆನ ಇಟ್ಟಿದ್ದಾರೆ. ನೆಕ್ಸ್ಟ್ ವ್ಲಾಗೊಂದಿಗೆ ಬರ್ತೀನಿ. ಧನ್ಯವಾದಗಳು.